ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ಆದ್ರೆ ನಿನ್ ಮನ್ಸ್ನಾಗ ಏನೈತೆ ಅಂತ ಮಾತ್ರ ಗೊತ್ತಾಗ್ತೈತೆ. ಬರೀ ಅಪ್ಸಕ್ನ ನೋಡಿಯೋದೇ. ನಾನು ಯಾಕೆ ರಾಜಿ ಅಪ್ಸಕ್ನ ನೋಡಿಲಿ? ಹಿಂಗ ಆಗ್ಬಹುದು ಅಂತ ಹೇಳ್ತಾ ಇವ್ನು ಅಷ್ಟೇ. ಎಲ್ಲೋ ಸುಟ್ಟಿರೋ ವಾಸನೆ ಬತ್ತೈತೆ. ಅವಳ ಮೆಸ್ಸೆ ಇರ್ಬೇಕು. ಅಡಿಗೆ ಮನೆಯಲ್ಲಿ ಒಲೆ ಮೇಲೆ ಏನಾರು ಮಾಡಿ ಏನಿಲ್ಲ, ಸುಮ್ಕಿರು. ಹಂಗಾರ ನಾನು ಹೊಟ್ಟೆ ಉರಿತಾರದೆ. 5 ಲಕ್ಷ ಕಳ್ಕೊಂಡು ರಾಜಿ. ಅವ್ನ್ ಬೆಂಕಿ ಹಚ್ಚಿದಿದ್ರೆ ಇಷ್ಟೊತ್ತಿಗೆ ಕೂಗಾಟ ಕಿರ್ಚಾಡ ಎಲ್ಲ ಕೇಳ್ಬೇಕಿತ್ತು. ಹೊಸಿ ನೀನು ನೋಡ್ಕೊಂಬತ್ತೀಯಾ? ಯೋ ಹೋಗು ಅಂತ ಹೇಳ್ದೆ. ಯಾಕೆ ಅಷ್ಟು ದೂರ ಹೋಗ್ಬೇಕು? ಬೆಂಕಿ ಹಚ್ಚಿದ್ರೆ ಊರಲ್ಲಿ ಕೂಗಾಟ ಆಗಬೇಕಾಗಿತ್ತು. ನಾನು ಹೋಗಿ ಸಿಗಾಕೊಂಡ್ರೆ ಏನು ಮಾಡ್ತೀಯಾ? ಅವನಿಗೆ ಒಂದು ಫೋನ್ ಮಾಡಿ ಕೇಳು. ಅಕ್ಕ ನಾನು ಇಲ್ಲಿರೋ ಇಸಿಯ ಗೊತ್ತಾದ್ರೆ ಸುಮ್ಕೆ ಕೂಗಾಡ್ತಾಳೆ. ಕಟ್ ಮಾಡ್ತಾವ್ಲೆ. ಹಂಗಾದ್ರೆ ಏನಂಗಾರೆ ಇದೊಂದು ಟ್ರೈ ಮಾಡು. ಹಲೋ, ಬಂಗಾರಮ್ಮ ಬರ್ತಾ ಇದ್ದಾರೆ. ಇಲ್ಲಿಂದ ಹೊರ ನಡಿ. ನಾನು ಮಾತಾಡಪ್ಪ. ಅವ್ರಿಗೇನಾದ್ರೂ ಗೊತ್ತಾಯ್ತು ಅಂದ್ರೆ ನಮ್ ಜೀವ ವಿಚಾರ. ಬಾ 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 ನೋಡಿ ಬಂದ್ರು. ಅಡ ಅಣ್ಣ ಅಡ ಅಡ ಏನಾಯ್ತದ? ಅಡ ಅಡ ಏನಾಯ್ತು? ಅಣ್ಣ ರಕ್ತ ಇದೆ. ನಿತೇಶ್ ಹಾಸ್ಪಿಟಲ್ ಕರ್ಕೊಂಡು ಹೋಗೋದು ಬೇಗ. ಅಣ್ಣ ಒಬ್ಬು ಸಿಸ್ಟರ್, ನೀವು ಒಳ್ಳಿ ಇಲ್ಲಿಂದ ಒಳ್ಳಿ ಸಿಸ್ಟರ್. ಯಾಕೆ ಸಿದ್ದೇಶ್, ಏನಾಯ್ತು? ಮೊದಲು ಶ್ರೀಯವ್ರನ್ನ ಹಾಸ್ಪಿಟಲ್ ಸೇರಿಸ್ಬೇಕು. ಅದು ಸಿಸ್ಟರ್, ನಮ್ ಸಾಹೇಬ್ರು ಬರ್ತಾವ್ರೆ. ನೀವೇನ ಇಲ್ಲಿರೋದ್ನ ಅವ್ರು ನೋಡ್ಬಿಟ್ರೆ ನಮ್ ಕತೆ ಅಷ್ಟೇಯ. ಒಳ್ಳಿ ಸಿಸ್ಟರ್. ಹೌದು ಸಿಸ್ಟರ್, ನೀವು ಇಲ್ಲಿಂದ ಫಸ್ಟ್ ಹೋಗಿ. ಆದ್ರೆ ಶ್ರೀ ಅವ್ರನ್ನ ನಾವು ನೋಡ್ಕೋತೀವಿ, ನೀವು ಹೋಗಿ ಸಿಸ್ಟರ್. ನೀವ್ ಇಲ್ಲಿದ್ರೆ ದೊಡ್ಡ ಸಮಸ್ಯೆ ಆಗುತ್ತೆ. ಇಲ್ಲಿಂದ ಈಗಲೇ ಹೊರಡಿ ಸಿಸ್ಟರ್. ನೀವು ಹೋಗ್ಲಾ ಹೋಗ್ಲಾ. ಕಂಟಿ 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 ಏನಾಯ್ತ ಮಗ? ಕಟ್ಟಿ ಅಯ್ಯೋ ರಕ್ತ ಬರ್ತೈತೆ. ಏನಾಯ್ತು? ಅದು ಅಣ್ಣನ ತಲೆಗೆ. ಕಂಟಿ ಹೀಟ್ ಹೊತ್ನಾಗೆ ಎಲ್ಲೋಗಿದ್ರಿ? ಅದು ಅವ್ವ, ನಾವು ಇಲ್ಲೇ ಆಚೆ ನಿಂತು ಮಾತಾಡ್ತಿದ್ವಿ. ಸುಳ್ಳು ಹೇಳ್ಬೇಡ.
ಸನಾ ನೀನ್ ಹೇಳು ಎಲ್ಲೋಗಿದ್ರಿ? ಅದು ಶ್ರೀ ಅವ್ರ ಗದ್ದೆ ಮಂತಕ್ಕೆ ಹೋಗಿದ್ವಿ. ಯಾಕೋಗಿದ್ರಿ? ಅದು ಈಟೊತ್ನಾಗೆ? ಅಯ್ಯೋ ಇವನಿದು ಹಿಂಗ್ ಪರ್ಚ್ಕೊಂಡದೆ? ಇವನ್ ಮಾಡ್ಕೊಂಡೆ? ಹೇಳ್ತೀನಿ ರವ. ಅದು ದೊರೆ ಯಾರು ಅಂತ ಕಂಡು ಹಿಡಿಯಕ್ ಹೋಗೋಣ ಅಂತ ಪ್ಲಾನ್ ಮಾಡಿ ದೊಡ್ಡ ಅನಾಹುತನೇ ಆಗೋಯ್ತು. ಏನಾಯ್ತಕ್ಕ? ಅವ್ನು ಯಾರು ಅಂತ ಗೊತ್ತಾಯ್ತಾ? ವಾ, ಇದಕ್ ನೀನು ವ್ಯತ್ಯಾಸ ಇದೆಯೋ? ಮತ್ ನೀನು ಒಬ್ಳೆ ಹಾಕಿದ್ದೆ ಮನೇಲಿ, ನೀನು ಹೋಗ್ಬಿಡ್ಬೇಕಾಯ್ತು. ನಾನ್ ಬರ್ತೀನಿ ಅಂದೆ ಅವ್ವ, ಆದ್ರೆ ಅವರೇ ಕರ್ಕೊಂಡು ಹೋಗಿಲ್ಲ. ಬಾಯ್, ನೀನ್ ಹೇಳೆ ಏನಾಯ್ತು? ಇನ್ನ ಸುಮ್ಮನೆ ಹೋದ್ರೆ ಸರಿ, ಇಲ್ಲ ಅಂದ್ರೆ ಅಣ್ಣ ಅಣ್ಣ ಏನಾಯ್ತಣ್ಣ? ಬುದ್ಧಿ ಆಯ್ತು ನಿನಗೆ? ಹುಡುಗಾಟ ಆಡ್ತೀಯ? ಮೇಟ್ರ್ ಮನೆಗೆ ವಿಷಯ ಗೊತ್ತಾಯ್ತು ಅಂತಂದ್ರೆ ಏನಾಯ್ತದೆ ಹೇಳು? ಮಕ್ಕನ ಮದುವೆ ನಿಂತೋಯ್ತದೆ. ಮೊದ್ಲೇ ಒಂದ್ ನೆಪ ಸಿಕ್ಕರೆ ಸಾಕು, ಈ ಸಂಬಂಧನೇ ಕೈ ಬಿಟ್ಬಿಡೋಣ ಅಂತವ್ರೆ ಅವರು. ಅಂತದ್ರಾಗೆ ಈಟೊತ್ನಾಗೆ ಹೆಣ್ಮಕ್ಳು ಗಂಡು ಹುಡುಗರು ಹುಡ್ಕೊಂಡು ಹೋಗೋದ? ಯಪ್ಪ ಯಪ್ಪ ಯಪ್ಪ, ಜವಾಬ್ದಾರಿ ಆಯ್ತೀರ ನಿನಗೆ? ತಪ್ಪಾಯ್ತವ, ನನ್ ಬೇಕು ಅಂತ ಮಾಡ್ಲಿಲ್ಲ, ಕ್ಷಮಿಸ್ಬಿಡು. ತೆಪ್ಪಾಯ್ತು ಅಂತ ಕೇಳೋದು ಒಂದ್ ಕ್ಷಣದ ಕೆಲ್ಸ. ಏನಾರ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ಆ ಹುಡುಗ ಹೆಂಗವ್ನೆ? ಗೊತ್ತಿಲ್ಲ ಅವ, ತಲೆಗೆ ಏಟ್ ಬಿದ್ದಿತ್ತು. ಆದ್ರೆ ಅಷ್ಟರಲ್ಲಿ ಅವ್ರ ಸಾಹೇಬ್ರು ಬಂದ್ರು ಅಂತ ನಾವಿಬ್ರು ಬಂದ್ಬಿಟ್ವಿ. ಎಂತ ಕೆಲಸ ಮಾಡಿದ್ಯೆ? ದೊರೆ ಯಾರು ಅಂತ ಕಂಡುಹಿಡಿಯಕ್ ಹೋಗಿ ನನ್ನಿಂದನೇ ಶ್ರೀಗೆ ಇಷ್ಟೊಂದೆಲ್ಲ ತೊಂದರೆ ಆಗಿತ್ತು. ನನ್ನಿಂದನೇ ಎಲ್ಲ ಆಗಿತ್ತು. ಶ್ರೀ ಹೇಗಿದಾರಂತ ಕೇಳೋಣ. ಹುಲಿ, ನಿಮ್ಮ ಮನೆಗೆ ಹೋಗ್ಲಾ? ಅಣ್ಣನ ಜೊತೆ ನಾ ಇರ್ತೀನಿ. ಪರವಾಗಿಲ್ಲ ಮುಂಗುಸಿ, ನಾನು ಕೂಡ ಇರ್ತೀನಿ. ಇಲ್ಲಿ ಹೋಗ್ಲಾ? ಸಿದ್ದೇಶು ಶ್ರೀ ಜೊತೆನೇ ಇರ್ಬೇಕಲ್ವಾ? ಅವ್ರಿಗೆ ಮಾಡೋಣ. ಹಲೋ, ಹೇಳಿ ಸಿಸ್ಟರ್. ಸಿದ್ದೇಶ್, ಶ್ರೀ ಹೇಗಿದ್ದಾರೆ? ಸಿಸ್ಟರ್, ಡಾಕ್ಟ್ರ್ ಮನೆಗೆ ಬಂದು ಟ್ರೀಟ್ಮೆಂಟ್ ಕೊಟ್ಟವ್ರೆ. ಏನು ತೊಂದರೆ ಇಲ್ಲ ಸಿಸ್ಟರ್, ಆದರೆ ತಲೆಗೆ ಸ್ವಲ್ಪ ಪೆಟ್ಟಾಗೈತಲ್ಲ, ರೆಸ್ಟ್ ಮಾಡಬೇಕು ಅಂತ ಹೇಳವ್ರೆ. ಅಯ್ಯಯ್ಯೋ, ಹೌದಾ? ಸಿಸ್ಟರ್, ಔಷಧಿಯಿಂದ ಜ್ವರನೂ ಬರ್ಬೋದು ಅಂತ ಹೇಳವ್ರೆ ಸಿಸ್ಟರ್. ನಾನ್ ಬಂದು ನೋಡ್ಬೋದಾ? ಇಲ್ಲ ಇಲ್ಲ, ಬೇಡ ಸಿಸ್ಟರ್, ನಮ್ಮ ಸಾಹೇಬ್ರು ಇಲ್ಲೇ ಅವ್ರೆ,
ಸರಿ ಸಿದ್ದೇಶ್, ಶ್ರೀನ ಚೆನ್ನಾಗಿ ನೋಡ್ಕೊಳ್ಳಿ. ಶ್ರೀ ಎದ್ದ ತಕ್ಷಣ ನಂಗೊಂದು ಫೋನ್ ಮಾಡಕ್ಕೆ ಹೇಳಿ ಪ್ಲೀಸ್. ಸಿಸ್ಟರ್, ನೀವೇನು ಚಿಂತೆ ಮಾಡಬೇಡಿ. ಅಣ್ಣಗೆ ಏನೂ ಆಗಲ್ಲ. ಅಣ್ಣನ ಜೊತೆ ನಾ ಇರ್ತೀನಿ. ಸರಿ. ಯಾಕೆ ಹಿಂಗ್ ನೋಡ್ತಿದ್ಯಾ? ನಿಮ್ಗಿನ್ನು ನನ್ ಮ್ಯಾಗ ಕ್ವಾಪ ಬ್ಯಾಸರ ಐತೇನ್ರವ? ನಮ್ಗೆ ಇನ್ನೂ ಒಳ್ಳೆ ಮ್ಯಾಸ್ಟ್ರು ಸಿಕ್ತಿದ್ರು. ಇವಮ್ಮ ಮದಿದಾಗ ಬಂದ್ಬಿಟ್ಟು ನಮ್ಮ ಅಭ್ಯಾಸ ಎಲ್ಲ ಕೆಡಿಸ್ಬಿಟ್ಲು ಅಂತ ಅಂದ್ಕೊಂಡಿದ್ದೀರಾ? ಇಲ್ಲ ಅವ್ವ, ನಾವ್ ಯಾರು ಹಂಗ ಅನ್ಕೊಂಡಿಲ್ಲ. ಹಂಗೇನಾರ ಅನ್ಕೊಂಡಿದ್ರೆ ಆ ಯೋಚನೆನ ಎಲ್ಲೇ ಬಿಟ್ಬಿಡಿ. ನೀವು ಅಂದ್ಕೊಂಡಿರೋ ಮಟ್ಟಕ್ಕೆ ನಾನು ತರಬೇತಿ ಕೊಡಕ್ ಆಗ್ಲಿಲ್ಲ ಅಂತ ನಿಮ್ಗೆ ಅನಿಸಿದ್ರೆ ನನ್ನ ಕ್ಷಮಿಸ್ಬಿಡ್ರು. ಆದ್ರೆ ಪಂದ್ಯದ ಕಡೆ ಗಮನ ಕೊಡೋದನ್ನ ಮಾತ್ರ ಮರಿಬೇಡಿ. ಅವ್ವ, ನಮ್ಮೆಲ್ರಿಗೂ ನಿಮ್ಗಿಂತ ಚೆನ್ನಾಗಿ ಬೇರೆ ಯಾರನ್ನ ಕೋಚ್ ಮಾಡಕ್ ಆಗ್ತಿತ್ತ ಅಂದ್ರೆ? ಇಲ್ಲ ಅವ್ವ, ನಮ್ಮೆಲ್ರಿಗೂ ನೀವೇ ಬೆಸ್ಟ್ ಕೋಚ್. ಹೌದು ಅವ್ವ. ಈ ಮಾತನ್ನ ನಾನು ಒಪ್ಬೇಕು ಅಂದ್ರೆ ನೀವೆಲ್ರೂ ಪಂದ್ಯದಾಗೆ ಸಾಬೀತ್ ಮಾಡಬೇಕು. ಮಾಡ್ತೀರಾ? ಮಾಡ್ತೀವಿ ಅವ್ವ. ಆಮೇಲೆ ಇನ್ನೊಂದು ವಿಷಯ, ಈ ಪಂದ್ಯ ಮುಕ್ತಾಯ ಅಲ್ಲ, ಆರಂಭ. ನೀವು ಪಂದ್ಯದಾಗೆ ಸೋಲ್ಲಿ ಗೆಲ್ಲಿ, ನಿಮ್ ಗುರಿ ಇಲ್ಲಿಗೆ ಮುಗ್ದೋಗಕ್ಕಿಲ್ಲ. ಇದು ಗೆಪ್ತಿ ಇರ್ಲಿ. ಸುಮಾ, ನೀನು 10ನೇ ಕ್ಲಾಸ್ನಾಗ ಇರ್ಬೇಕಾರೆ ಎಲ್ರಿಗಂತಲೂ ನೀನು ಹೆಚ್ಚಿಗೆ ನಂಬರ್ ತೆಗಿಬೇಕು ಅಂತ ಆಸೆ ಪಟ್ಟಿದ್ದಾನೆ. ಹಂಗೆ ಹೆಚ್ಚಿಗೆ ನಂಬರು ತೆಗೆದಿತ್ತಾನೆ. ಅಲ್ಲಿಗೆ ನಿನ್ ಗುರಿ ನಿಂತೋಗ್ಬಿಡ್ತಾ? ಇಲ್ಲ ಅವ್ವ, ಇದು ಹಂಗೆಯ. ಇದು ಆಟ ಅಲ್ಲ, ಜೀವನ. ಇದರಿಂದ ನೀವು ಬದುಕು ಕಟ್ಕೊಳಂಗಾಗಬೇಕು. ಖಂಡಿತ ಅವ್ವ. ಅವ್ವ, ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ.
Come on, girls. Girls, do warm up. I'll be back in a minute. ನಮಸ್ತೆ ಮೇಡಮ್. ಹಾಯ್. ಮೇಡಮ್ ನಾನು ನಿಮ್ಮ ಬಿಗ್ ಫ್ಯಾನು. ಒಂದು ಸೆಲ್ಫಿ ಮೇಡಮ್. ಸಾರಿ, ಏನಿದ್ರು ಮ್ಯಾಚ್ ಆದ್ಮೇಲೆ. ಮಿಸ್ಟರ್ ಸುಭಾಷ್, ಅಪೋನೆಂಟ್ ಟೀಮ್ ಅವ್ರು ಬಂದಾಯ್ತಾ? ಇನ್ನೂ ಬಂದಿಲ್ಲ ಮೇಡಮ್. ವಾಟ್? ಇನ್ನೇನು ಟಾಸ್ ಹಾಕ್ಬೇಕಲ್ವಾ? ಇನ್ನೇನು ಬಂದ್ಬಿಡ್ಬೋದು ಮೇಡಮ್. ಸುಭಾಷ್, ಯಾವುದೋ ಆಟೋ ಬಂದಿದೆ, ಸೈಡಿಗೆ ಹಾಕ್ಸಿರಿ. ಯಾರೋ ಕ್ಯಾಟ್ರಿಂಗ್ ಅವರು ಜ್ಯೂಸು ಬಿಸ್ಕೆಟು ತಂದಿರೋರು ಇರ್ಬೋದು ಸರ್. ಸರ್, ಅದು JS PU ಕಾಲೇಜ್ ಟೀಮ್ ಸರ್. ಯಾವಾಗ? ಈಗ ನಾನು ಮೈಸೂರಿಗೆ ಹೊರಟೆ ಶ್ರೀ, ಸ್ವಲ್ಪ ಕೆಲಸ ಇತ್ತು. ಹಾಗೆ ದಾರಿಲಿ ನಿಮ್ನ ನೋಡ್ಕೊಂಡು ಹೋಗೋಣ ಅಂತ ಯೋಚನೆ ಮಾಡಿದೆ. ಬರ್ಬೋದಲ್ವಾ? ಏನು ತೊಂದರೆ ಇಲ್ಲ ತಾನೆ? ಅಯ್ಯೋ, ನೀವೇ ಬರ್ತೀರಾ? ಹೆಂಗುವೆ ನಾನು ಮೈಸೂರಿಗೆ ಹೋಗ್ಬೇಕು, ನಾನೇ ಬರ್ತೀನಿ. ನೀವು ಮೈಸೂರಿಗೆ ಹೋಗ್ಬೇಕಾ? ಹ್ಞೂ ಬಸ್ಸು, ನಂಗೂ ಅಲ್ಲಿ ಕೆಲಸ ಐತೆ. ನೀವು ಅಂದ್ರೆ ಒಟ್ಟಿಗೆ ಹೋಗ್ಬೋದು. ಅಲ್ಲ, ನಿಮ್ ತಲೆಗೆ ಪೆಟ್ಟಾಗಿದೆ, ಹೇಗೆ? ಪೆಟ್ಟು ಇಲ್ಲ, ಎಂಥದ್ದು ಇಲ್ಲ. ಸುಣ್ಣ ಹಾಕಿ ತಿಕ್ಕು ಆಯ್ತು, ಸರಿನೂ ಹೋಯ್ತು. ಈಗ ನಾನು ಕೆಲಸ ಮಾಡ್ಬೇಕು, ಇಲ್ಲಾಂದ್ರೆ ಸಾಹೇಬರು ಬೈತಾರೆ. ಹಾಗಿದ್ರೆ ಸರಿ, ಒಟ್ಟಿಗೆನೆ ಹೋಗೋಣ. ಸರಿ, ಹಾಗಾದ್ರೆ ನೀವಲ್ಲಿ ಆಳ್ಡಿರ್ತಕ್ ಬನ್ನಿ, ಒಟ್ಟಿಗೆ ಹೋಗುಮ್ಮ. ಶೋರಾ? ಪಕ್ಕನಾ? ಪಕ್ಕ ಪಕ್ಕ. ಬನ್ನಿ, ಸಿಗುಮ್ಮ. ಸರಿ ಶ್ರೀ, ಸಿಗೋಣ. ಇದ್ಯಾಕಲ್ಲ ಹಿಂಗ್ ನೋಡ್ತಿದ್ದೀರಾ? ಇನ್ನೇನಣ್ಣ, ನಮ್ಮಿಬ್ರಿಗೂ ಹೊಗೆ ಹಾಕ್ಸ್ಬೇಕು ಅಂತ ತೀರ್ಮಾನ ಏನಾದ್ರು ಮಾಡಿದಿ ಹಂಗಣ್ಣ? ಮತ್ತಿನ್ನೇನಣ್ಣ, ಅವ್ವ ಆಟೊಂದು ಹೇಳ್ಬಿಟ್ಟು ಹೋಗವ್ರೆ. ನೀನ್ ನೋಡಿದ್ರೆ ಅತ್ತಿಗೆ ಜೊತೆ ಬೈಕ್ ಸವಾರಿ ಒಯ್ತೀನಿ ಅಂತ ಹೇಳ್ತಿದೀಯ. ನೀನ್ ಆಚೆಗೆ ಹೋಗೋದಿರ್ಲಿ, ಇಲ್ಲಿಂದ ಹಾಲ್ಗೋದ್ರೂ ಅವ್ವ ನಮ್ಮನ್ನೇ ಬೈಯೋದು. ಮಿಸ್ಸು ಕಲ, ಅವಳು ಕರೆದ್ರೂ ಹೋಗಿಲ್ಲ ಅಂತ ಹೆಂಗ್ರಲ್ಲ ಹೇಳಿ. ಅಣ್ಣೋ, ಅತ್ತಿಗೆ ನಿನ್ ಕರ್ದಿಲ್ಲ, ನೀನೇ ನಾನು ಬತ್ತೀನಿ, ನಂಗೂ ಕೆಲ್ಸ ಐತೆ ಅಂತ ಹೇಳಿದ್ಯಾ. ಅಣ್ಣೋ, ಸುಮ್ಕೆ ಫೋನ್ ಮಾಡಿ ನಾ ಬರಕ್ಕಿಲ್ಲ, ಜ್ವರ ಜೋರು ಬಂದೈತೆ ಅಂತ ಹೇಳಣ್ಣು. ಲೈ, ಅವಳ ಜೊತೆ ಹೋಗೋದು ಮುಖ್ಯನಾ ಜ್ವರ ಮುಖ್ಯನಾ? ಹೆಂಗಣ ಹೋಗಕ್ಕಾಯ್ತದೆ? ಅವ್ವ ದಿನ ಪೂರ್ತಿ ಮನೇಲಿ ಇರ್ತಾರೆ, ಎಲ್ಲೂ ಹೋಗಕ್ಕಿಲ್ಲ. ನೀವ್ ಆಚೆ ಹೋಗಕ್ ಸಾಧ್ಯನೇ ಇಲ್ಲ. ಏನಿಲ್ಲ ಅಂದ? ಇಲ್ಲಿಂದ ಆಚೆಗೆ ಹೋಗ್ಬೋದು ಅಂತ ಹೇಳ್ದೆ. ಆದ್ರೆ ಅವು ಕೈಯ ಸಿಗಾಕೊಂಡ್ರೆ ನಾವಿಬ್ರು ಊರ್ ಬಿಟ್ಟು ಹೋಗ್ಬೇಕಾಯ್ತದೆ. ಲೈ, ನೀವಿಬ್ರು ನಂಗೋಸ್ಕರ ಏನೇನೋ ಮಾಡಿದ್ದೀರಂತೆ. ನನ್ ಪ್ರೀತಿಗೆ ಏನ್ ಹೇಳಿ, ನನ್ ಪ್ರೀತಿಗೋಸ್ಕರ ಕಲ ಈಟು ಮಾಡಕ್ ಆಯ್ಕಿಲ್ವಾ? ಓ, ಇದು ಒಳ್ಳೆ ಧರ್ಮ ಸಂಕಟ ಕಣಣ್ಣ. ಇದೇ ಧರ್ಮ ಸಂಕಟದಾಗ ನಾನು ಪ್ರತಿ ದಿವಸ ಬದುಕ್ತಾ ಇದ್ದೆ. ಒಂದ್ ದಿವಸ ನೀವು ಬದುಕಿ ಏನು ಆಗಕ್ಕಿಲ್ಲ. ನೀವ್ ಅದೇನ್ ಮಾಡ್ತೀರೋ ಗೊತ್ತಿಲ್ಲ.
ನಾನು ನನ್ನ ಮಿಸ್ ನೋಡ್ಲೇಬೇಕು. ಅಣ್ಣ ಈಗ ಡಾಕ್ಟರ್ ಬರ್ತಾನೆ, ನೀನ್ ಇಡ್ಲೇಬೇಕು. ಲೈ ನಾನ್ ಡಾಕ್ಟರ್ ಕಾಯಿಲ ಇಲ್ಲ ನನ್ ಡಾರ್ಲಿಂಗ್ ಕಾಯಿಲ ಅಂತ ಅಣ್ಣ ಪಂಚ್ ಹೊಡಿತಾರೆ, ಅದೀಗ ಬೇಕಾ? ಸೂಪರ್ ಕಲನಾಗ ಪಾಯಿಂಟ್ ಇಟ್ಕೊಬಿಟ್ಟೆ ನೋಡು. ಊರಲ್ಲೇ ಇರ್ಬೋದಾಗಿತ್ತು. ಅಣ್ಣಂಗೆ ಹುಷಾರಿಲ್ಲ ಅಂತ ವಿಷಯ ತಿಳಿದ ತಕ್ಷಣ ಓಡೋಡ್ ಬಂದಲ್ಲ, ನನಗಾಗ್ಬೇಕಾಗಿದ್ದೆ, ನನಗಾಗ್ಬೇಕು. ಏಯ್ ಏನ್ಲ ಅದು? ಏನಿಲ್ಲ ಕಂಪ್ಯೂಟರ್ಣ, ನೀವ್ ಹೇಳ್ದಂಗೆ ಆಯ್ತದೆ. ಅಣ್ಣ ಕೊಡೋಣ ಇಲ್ಲಿ ಚಾಕ. ಈ ನನ್ನ ಮಗ ಮುಂಗುಸಿ ಅವನಲ್ಲಣ್ಣ, ಇವನ್ನ ಬಲಿ ಕೊಟ್ಟಾದ್ರೂ ನಿಮ್ ಪ್ರೀತಿಗೆ ಸಹಾಯ ಮಾಡ್ತೀನಿ ಕಣ. ಲೇ ಬಲಿ ಕೊಡಂಗಿದ್ರೆ ನಿನ್ನೆ ಬಲಿ ಕೊಡ್ಬೇಕು. ಅಣ್ಣನ ಜೊತೆ ಯಾವಾಗ್ಲೂ ಇರೋನು ನಾನು. ಕಾಸೇಗೌಡಂಗೆ 4 ಲಕ್ಷ ಕೊಟ್ಟಿತ್ತು, 2 ಲಕ್ಷ ವಾಪಸ್. ಬರ್ಬೋದಾ? ಬನ್ನಿ ಬನ್ನಿ. ಮಾದೇಪುರದ ಬಂಗಾರಮ್ಮನವ್ರ ಮಗ ಅನ್ಕೊಡ್ಲೆ ಹುಡುಗಿರ್ ಪಟ್ಟಿ ಕ್ಯೂರ್ ಬಂದ್ಬಿಡ್ತಂತೀನಿ. ಇಬ್ರ ಬಿಸ್ನೆಸ್ ಮನ್ಗಳು, ರಾಜಕಾರಣಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳು ತಮ್ಮ ಮಕ್ಕಳು ಫೋಟೋ ಕೊಡೋಕೆ ತಾಮುಂದು ನಾಮುಂದು ಬಂದವ್ರೆ. ಸಾಕಷ್ಟು ಫೋಟೋ ಕಲೆಕ್ಟ್ ಮಾಡ್ಕೊಂಡ್ ಬಂದೀನಿ ಅವ್ರೆ. ತಮ್ಮಯ್ಯ ಅವ್ರೆ, ಇವತ್ತು ಯಾಕೋ ಮನ್ಸು ಸರಿಯಾಗಿಲ್ಲ. ನೀವು ಬರ್ತೀರಾ ಅನ್ನೋದು ಮೊದಲೇ ಗೊತ್ತಾಗಿದ್ದಿದ್ದೆ, ಬೇಡ ಅಂತ ಹೇಳಿರ್ತಿದ್ದೆ. ಯಾಕವ್ರೆ ಏನಾಯ್ತು? ಬೇರೆ ಯಾವ್ದಾದ್ರು ಸಂಬಂಧ ಕುದುರಾಯ್ತಾ? ಹಂಗೇನಿಲ್ಲ, ಮಗಂಗೋಸಿ ಹುಷಾರಿಲ್ಲ, ಹಂಗಾಗಿ ಇಂಥ ಸಮಯದಾಗೆ ಒಂದು ಕೆಟ್ಟದ್ದು ನಡೆದಾಗ್ಲೇ ಒಳ್ಳೇದು ಜೊತೆ ಬರೋದು ಅವರೇ. ಯಾವ್ದಕ್ಕೂ ನೀವು ಒಂದ್ಸತಿ ಫೋಟೋ ನೋಡಿ. ನಾನ್ ಮಾಡೋದಕ್ಕಿಂತ ನನ್ ಮಗನ್ ಮಾಡ್ಬೇಕಲ್ವೇ? ಅದನ್ನು ಸರಿ. ನಾನು ಯಾವ್ದಕ್ಕೂ ನೀವೊಂದ್ಕಿಂತ ಫೋಟೋ ನೋಡಿದ್ರೆ ನನ್ನ ಮನ್ಸಿಗೆ ಸಮಾಧಾನ ಆಯ್ತಾಯ್ತು. ಬಿಡಿ, ಇನ್ನೊಂದ್ಕಿಂತ ತೋರಿಸ್ತೀನಿ. ಅರೆ ಕೂತ್ಕೊಳ್ಳಿ. ಈಗ ದೂರ ಬಂದಿದ್ದೀರಿ, ಸರಿ ಕೊಡಿ ಮಾಡ್ತೀನಿ. ಸರಿ. ಇವಳು ಸಿಮೆಂಟ್ ಫ್ಯಾಕ್ಟ್ರಿ ಓನರ್ ಮಗಳು. ಇವಳು ಕಾಫಿ ಎಸ್ಟೇಟ್ ಓನರ್ ಮಗಳು. ಓದವಳ ಕಲ್ರವ. ಕಂಟಿ ಬಗ್ಗೆ ಎಲ್ಲ ವಿಷಯನೂ ಹೇಳಿದೀರಾ? ಹೇಳಿ ಕಲ್ರವ, ಅದೆಲ್ಲ ಒಪ್ಗೆನ ಅವ್ರಿಗೆ. ಯಾಕೆಂದ್ರೆ ನನ್ ಮಗ ಆಟೋನೆಲ್ಲ ಓದ್ಕೊಂಡವನಲ್ಲ. ಓದು ಬರೋದ್ ಬಗ್ಗೆ ಕೇಳಿದ್ರೆ ದಿಟಾನೇ ಹೇಳ್ಬಿಡಿ. ಆದ್ರೆ ನನ್ ಮಗ ಎಲ್ರಿಗಿಂತ ಬುದ್ಧಿವಂತ. ಅದು ತಿಳಿದಿರೋ ವಿಷಯನೇ ಅಲ್ವೇ, ನಾನು ಎಲ್ರಿಗೂ ಹೇಳುವನೆ. ಇವಳ ಹೆಸರು ಅನ್ನಪೂರ್ಣ ಅಂತ. ಇವಳು ಕರ್ನಾಟಕ ಸಂಗೀತ ಸಾನೇ ಅಭ್ಯಾಸ ಮಾಡೋಳೆ. ಲಕ್ಷಣವಾಗ ಅವಳು ನಮ್ ಕಂಟಿಗೆ ಒಳ್ಳೆ ಜ್ವಾಡಿ. ಇವಳು ಕುರ್ಸಿ ಕುಂತ್ಕೊಂಡು ಆಟ ನೋಡಕ್ಕೆ ಜಾಗ ಇಲ್ವೇನ್ಲ? ಆ ಕಡೆನೆ ಮಮ್ಮಿ, ನೀವು ಕೂತ್ಕೊಂಡು ನೋಡ್ತೀರಿ, ನಾನು ಫ್ರೆಂಡ್ಸ್ ಜೊತೆ ಕೂತ್ಕೊಂಡು ನೋಡ್ತಿರ್ತೀನಿ. ನಡಿ ಹೋಗಮ್ಮ. ರಾಜೆ ಮಾಡಕ್ ಸಾನೆ ಕೆಲಸ ಐತೆ, ಕುಂತ್ಕೊಂಡು ಆಟ ನೋಡಕ್ ಆಗಲ್ಲ. ನೀನ್ ಆಟ ನೋಡ್ಕೊಂಬ, ನಾನು ಹೋಗ್ತೀನಿ. ಯೋ, ನಿನ್ ಮಾಜಿ ಏನ್ರು ಸೋತು ಅವಮಾನ ಪಡೋದನ್ನ ನಾನು ಒಬ್ಳೆ ನೋಡಿ ಖುಷಿ ಪಟ್ರೆ ಹೆಂಗಯ್ಯ? ನೀನು ಇದ್ರೇನೆ ತಾನೆ ಅವಳಿಗೆ ಚುರುಕನ್ನೋದು. ಮಮ್ಮಿ ನಾನು ಬರ್ತೀನಿ. ಸರಿ ಹೋಗ್ಬಾ. ಅವ್ವ, ನಾನು ಫಾರ್ಮ್ ಕೊಟ್ಬಿಟ್ಟು ಬರ್ತೀನಿ. ಬಂದ್ರೆ ಎಲ್ರು ಬ್ಯಾಗ್ ತಗೊಂಡು. ನೀನ್ ನಿಜವಾಗ್ಲೂ ಖೋಖೋ ಕೋಚಾ? ಸೀರಿಯಸ್ಲಿ? ಯಾವತ್ತಾದ್ರೂ ಆಟ ಆಡಿದ್ಯೇನಮ್ಮ ನೀನು? ನೋಡು, ಆ ಹುಡುಗಿರಿಗೇನು ತಲೆ ಕೆಟ್ಟು ನಿನ್ನ ಇಲ್ಲಿ ಕರ್ಕೊಂಬಂದಿದ್ದಾರೆ ಅಂತ ಅನ್ಸುತ್ತೆ. ಇವಳು ಅವಳ ಪುಟ್ಟಕ್ಕನ್ಗೆ ಸರಿಯಾಗಿ ಗುನ್ನ ಮಡಗ್ತಾವಳ ಕಣಯ್ಯ. ಅಲ್ಲ, ಇಲ್ಲಿ ಯಾರು ಬೇಕಾದ್ರೂ ಕೋಚ್ ಆಗೋ ಹಾಗಿದ್ರೆ ನಾವೆಲ್ಲ ಯಾಕೆ ಬೇಕಾಗಿತ್ತು? ನೀವು ಸೀದೆ ಒಬ್ಬೊಬ್ಳಿಗೆ ತಿಂಗ್ಳಿಗೆ 2 ಲಕ್ಷ ಫೀಸ್ ತಗೋತಾ ಇದ್ದೀನಿ. ಅವ್ರ ಅಪ್ಪಂದಿರೆಲ್ಲ ಸ್ಟೇಟ್ ಸೆಂಟ್ರಲ್ ಲೆವೆಲ್ ಅಲ್ಲಿ ಇನ್ಫ್ಲೂಯೆನ್ಸ್ ಇರೋರು. ನಾನು ಒಂದೇ ಒಂದು
ಫೋನ್ ಕಾಲ್ ಮಾಡಿದ್ರೆ ಇವತ್ತಿನ ಮ್ಯಾಚ್ನ ಮುಂದಕ್ಕೂ ಹಾಕ್ಬೋದು ಅಥವಾ ಆಡ್ದೇನೆ ಕಪ್ ನಮ್ಮ ಮನೆಗೂ ತಗೊಂಡು ಹೋಗ್ಬೋದು. ಆ ಪವರ್ ನನ್ಗಿದೆ. ಅಂಥದ್ರಲ್ಲಿ ನಾನು ನಿಮ್ ಟೀಮ್ ವಿರುದ್ಧ ನಮ್ ಹುಡುಗಿರ್ನ ಆಡಿಸ್ಬೇಕಾ? ನಿಮ್ಮಂಥವ್ರು ಹಳ್ಳಿಲಿ ಕುಂಟೆಬಿಲ್ಲೆ, ಅಳ್ಗುಳಿ ಮನೆ, ಮತ್ತೆ ಅದೇನದು ಕೋಲು ಕೊಲಣ ಕೊಲೆ ಅಂಥದನ್ನ ಆಡ್ಕೊಂಡಿರ್ಬೇಕು, ಖೋಖೋ ಅಲ್ಲ. ಸುಮ್ಮನೆ ಮ್ಯಾಚ್ ಇಂದ ನೀವೇ ಹೋಗ್ತಾ ಇರಿ. ಅಟ್ಲೀಸ್ಟ್ ಸ್ವಲ್ಪ ಆದ್ರೂ ಮರ್ಯಾದೆ ಉಳಿಯುತ್ತೆ. ಕ್ಯಾಪ್ಟನ್ಸ್, ಅವ್ವ ಆಶೀರ್ವಾದ ಮಾಡವ. ಒಳ್ಳೇದಾಗ್ಲಿ ಕಣ. ಹೇ ದಿಯಾ, ನೀನು ನನ್ನ ಕಾಲಿಗೆ ಬಿದ್ದೋಗೆ. ನಾನೇನು ಅವ್ರ ತರ ದಡ್ಡಿನ ಮ್ಯಾಮ್. ಕೋಚ್ ಎಲ್ಲಿ ಅಂತ ಕೇಳಿದ್ರೆ ಕಾಲೇಜ್ ಐಮನ್ ಕಡೆ ನೋಡ್ತಾ ಇದ್ದೀರಲ್ಲ. ಮ್ಯಾಚ್ ಯಾರ್ಯಾರು ಬರ್ಬೇಕು ಅನ್ನೋ ಕಾಮನ್ ಸೆನ್ಸ್ ಇಲ್ವಾ? ಅವ ಅವ್ರು ಯಾಕಂಗ್ ಮಾಡಿದ್ರು? ಪಂದ್ಯಕ್ಕೂ ಮೊದಲು ಕೈ ಕುಲುಕ್ಬೇಕು ಅಲ್ವೇ? ಹೆಡ್ ಚಾಯ್ಸ್ ಟಾಸ್ ಒನ್ ಬೈ ಸೆಂಟ್ ಮೇರೀಸ್, ಚಾಯ್ಸ್ ಚೇಸ್. ಯೋ, ಆ ಹುಡ್ಗಿ ನೋಡು ಎಷ್ಟ್ ಗಟ್ಮುಟ್ಟಿಯಾಗವಳೆ. ಖಂಡಿತವಾಗ್ಲೂ ಈ ಹಳ್ಳಿ ಗುಗುಗಳಿಗೆ ಮಣ್ಣು ಮುಕ್ಕಿಸ್ತಾಳೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.